ನಾನು ಕನಕಪುರದಲ್ಲಿ 7 ವರ್ಷ ಗೌರ್ಮೆಂಟ್ ಡಾಕ್ಟರ್ ಇದ್ದೆ. ಅವ್ರು ಡಿ ಕೆ ಮರ್ಡರ್ ಕೇಸೆಲ್ಲ ತೊಗೊಂಡು ಆಕ್ಸಿಡೆಂಟ್ ಅಂತ ಪಿ ಎ ಮಾಡಿಸೋನು. ನಾವು ಪೊಲೀಸರು ಸೇಕೆ ಮರ್ಡರ್ ಕೇಸ್ ಮಾಡೋದು, ಕೋರ್ಟಲ್ಲಿ ಅಕ್ಯೂಟ್ ಆಗೋದು. ಫೈನಲ್ಲಿ ಅಷ್ಟು ದುಡ್ಡು ಇಟ್ಟಿದ್ದಾನೆ ಸಿದ್ದರಾಮಯ್ಯ. ಅವ್ನು ಮಜಾ ಮಾಡೋಕ್ಕೆ ಮಗ ಹೋಗಿದ್ದ, ಅಲ್ಲೇ ಹೊಡೆದ. ನಾನು ಬಾಯಿ ತಡಿಲಾರ್ದೆ ಎಲ್ಲ ನಿಂತ ಹೋದ್ಬಿಟ್ಟೆ. ನೀನು ಅಷ್ಟೇ. ಈ ಇಸೆ ಯಾರ ತವಲು ಹೇಳ್ಬೇಡ. ನನಗೆ 950 ಕೋಟಿ ದುಡ್ಡು ಕೊಟ್ಬಿಡಿ, ನಾನು ಸೈಟ್ ವಾಪಸ್ ಕೊಡ್ತೀನಿ ಅಂತ ಹೇಳ್ತಿದ್ದ ಅವನು. ನೀವು 10 ರೂಪಾಯಿ 15 ರೂಪಾಯಿ ಕೊಟ್ಟರೆ ಸಿದ್ದರಾಮಯ್ಯಗೆ ಹೊಡಿತೀವಿ ಅಂದರು. ಡಿ ಕೆ ಕಬ್ಬಣ ಎಲ್ಲ ಫಾರಿನಿಗೆ ಸಾಗಿಸ್ಬಿಟ್ಟ. ನಾನು ಡಿ ಕೆ ಮೇಲೆ ದೊಡ್ಡ ಕಂಪ್ಲೇಂಟ್ ಮಾಡಿದ್ದೀನಿ, ಹೈಕೋರ್ಟ್ ಸುಪ್ರೀಂ ಕೋರ್ಟೆಲ್ಲ ಹೇಳಿದ್ದೀನಿ. ಪೋಸ್ಟ್ ಮಾರ್ಟಮ್ ನಾನೇ ಆರೋಗ್ಯ ಇಲಾಖೆಯಿಂದ 5,000 ಪೋಸ್ಟ್ ಮಾರ್ಟಮ್ ಮಾಡಿದ್ದೀನಿ, ಅಷ್ಟು ಯಾರೂ ಮಾಡಿಲ್ಲ. ನಾನು ಸತ್ಯ ಹರಿಶ್ಚಂದ್ರ, ನಮ್ಮದು ರಘುವಂಶದ ಕಡೆಯ ಕುಡಿ. ನಾನು ಕೊಟ್ಟ ಮಾತನ್ನು ಯಾವತ್ತೂ ವಾಪಸ್ ತಗೊಳ್ಳಲ್ಲ. 10,000 ಸೈಟಲ್ಲಿ 4,500 ಸೈಟು ಬೋಗಸ್ಸು. ಒಬ್ಬರಿಗೆ 165 ಸೈಟ್ ಹೋಗಿದೆ, ಇನ್ನೊಬ್ಬರಿಗೆ 100 ಸೈಟ್ ಹೋಗಿದೆ. ನಾನು ಅಲ್ಲೇ ಇರೋದು, ಅದನ್ನೆಲ್ಲ ನಾನು ನೋಡಿದ್ದೀನಿ. ಸಿದ್ದರಾಮಯ್ಯ ನನಗೆ ಚೆನ್ನಾಗಿ ಗೊತ್ತು. ನಾನು ಇಂಜೆಕ್ಷನ್ ಮಾತ್ರ ಕೊಟ್ಟರೆ 2 ರೂಪಾಯಿ 3 ರೂಪಾಯಿ ತೊಗೊತಿದ್ದೆ ಸಿದ್ದರಾಮಯ್ಯ ಗೌರ್ಮೆಂಟ್ ಡಾಕ್ಟರ್ದಾಗ. ನಮ್ಮನ್ನು ಹೊಡ್ಸೋಕೆ ನೋಡೋನು. ಅವ್ರು ಆರೋಪ ಮಾಡ್ತಾರೆ, ಆರೋಪ. ಜನ ಬಂದು ನಮ್ಗೆ ಹೇಳೋರು. ನಾವು ಆಮೇಲೆ ಹೇಳಿದ್ವಿ, ನೋಡಪ್ಪ ಮಾತ್ರೆಗೆ 1 ರೂಪಾಯಿ ಆಗುತ್ತೆ, ಇಂಜೆಕ್ಷನ್ 2 ರೂಪಾಯಿ ಆಗುತ್ತೆ, ಕೊಂಡ್ಕೊಂಬಂದಿರೋದು ಅಂತ. ಅದಕ್ಕೆ ನೀವೇ ಹೋಗಿ ಸಿದ್ದರಾಮಯ್ಯ ಹೊಡೀರಿ ಅಂತಂದ್ವಿ. ನೀವು 10 ರೂಪಾಯಿ 15 ರೂಪಾಯಿ ಕೊಟ್ಟರೆ ಸಿದ್ದರಾಮಯ್ಯಗೆ ಹೊಡಿತೀವಿ ಅಂದರು. ಅವ್ರು ಆ ಥರ ನಮ್ಮ ಮೇಲೆ 2 ರೂಪಾಯಿ ಗಲಾಟೆ ಮಾಡಿದವನು. ಅವನು ಇವಾಗ 1,000 ಕೋಟಿ ಹಿಂಗೆ ಮಾಡ್ಕೊಂಡ. ಡಿ ಕೆನೂ ಹಿಂಗೆ ಮಾಡ್ಕೊಂಡ. ಬಡವ್ರಿಗೆ ಸೈಟ್ ಕೊಡ್ತೀವಿ, ಬಡವ್ರಿಗೆ ಮನೆ ಕೊಡ್ತೀವಿ, ಬಡವ್ರಿಗೆ ಸೈಟು, ಬಡವ್ರ ಮನೆ ಅಂತ ಹೇಳ್ಕೊಂಬಂದ್ಬಿಟ್ಟು ಅವರ ಎಲ್ಲ ಮಾಡ್ಕೊಂಡಿದ್ದಾರೆ. ಬಡವರೆಲ್ಲ ಇವರೆಲ್ಲ ಹಾಗೆ ಇದ್ದಾರೆ ಅಷ್ಟೇ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದರೆ. ಈಗ ಬಡವರಿಗೆ ಸೈಟ್ ಕೊಡ್ತಾರೆ ಅಂತ ಹೇಳಿ ಎಲ್ಲಿ 14 ಸೈಟ್ ಅವರ ಹೆಂಡತಿ ಹೆಸರಿಗೆ ಮಾಡಿದ್ರು. 14 ಅಲ್ಲ, ಒಟ್ಟು ಅವ್ರ ಕಡೆಯವ್ರಿಗೆ 400 ಸೈಟ್ ಹೋಗಿರೋದು. 400. ಈಗ ನಾನೆಲ್ಲ ಲೆಕ್ಕ ಇಟ್ಟಿದ್ದೀನಿ. ಸುಮಾರು 5,000 ಕೋಟಿ ಆರೋಪ. ಅವ್ನು ಹೇಳೋದೇನು ಗೊತ್ತಾ, ನನಗೆ 950 ಕೋಟಿ ದುಡ್ಡು ಕೊಟ್ಬಿಡಿ, ನಾನು ಸೈಟ್ ವಾಪಸ್ ಕೊಡ್ತೀನಿ ಅಂತ ಹೇಳ್ತಿದ್ದ ಅವನು ತಾನೇ. 950 ಕೋಟಿ ಕೊಟ್ಟು ಇವಾಗ ಬಿಟ್ಟಿನೇ ವಾಪಸ್ ಕೊಟ್ಟರು. ಅದೇನು ಕೊಟ್ಟರು? ಹೌದಲ್ವಾ, ನನಗೆ ಈ ಲಾಜಿಕ್ಕೇ ಗೊತ್ತಿರಲಿಲ್ಲ. ಪೆಂಗ್ ನನ್ನ ಮಗ 900 ಕೋಟಿ ಲೆವೆಲ್ಗೆ ಹೋದವನು ಇವಾಗ ನನಗೆ ಬೇಡ ವಾಪಸ್ ಕೊಡ್ತೀನಿ ಅಂತಾನೆ. ಇವರೆಲ್ಲ ನಂಬಕ್ಕಾಗುತ್ತಾ? ಇವರೆಲ್ಲ ದೇಶ ಉದ್ಧಾರ ಮಾಡೋರ. ಸಿದ್ದರಾಮಯ್ಯ ಉದ್ಧಾರ ಮಾಡಿದ್ದಾನೆ, ಹಾಸ್ಪಿಟ್ಲ್ ಹಾಳು ಮಾಡಿದ್ದಾನೆ ಅವನು. ಸಿದ್ದರಾಮಯ್ಯ ಹಾಸ್ಪಿಟ್ಲು ನಾನು ಕೇಳ್ತಾ ಇದ್ದೀನಿ, ನನಗೆ ಒಪ್ಪಿಸ್ಕೊಡಿ, ನಾನು ಇಂಪ್ರೂವ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಪಕ್ಕ ಅವ್ರ ಹಾಸ್ಪಿಟ್ಲ್ ನಾನು ಇಂಪ್ರೂವ್ ಮಾಡಿದ್ದೀನಿ. 25 ಕೋಟಿ ಖರ್ಚು ಮಾಡಿ ಆ ಥರ. ಸರ್, ಈಗ ನೀವು ಮೈಸೂರಲ್ಲೇ ಇರೋದು ಅಂತ ಹೇಳಿದ್ರೆ, ಹೌದು, ಮೂಡ ಹಗರಣದ ಪಿನ್ ಟು ಪಿನ್ ಗೊತ್ತಿದೆ ಅಂತ ಹೇಳಿ ಎಲ್ಲ ಗೊತ್ತು ನನಗೆ. ಸರ್, ಮೂಡ ಸೈಟು ಸಿದ್ದರಾಮಯ್ಯ ಅವರು ಈಗ ಸಿದ್ದರಾಮಯ್ಯ ಅವರು ಅಂತ ಹೇಳೋದ್ರ ಬದಲು ಒಂದು ಎಕ್ಸಾಂಪಲ್ ಕೊಡೋದಾದ್ರೆ, ಒಬ್ಬ ಕಳ್ಳ ಒಂದು ಕದ್ದಿರ್ತಾನೆ, ಪೊಲೀಸ್ನವರಿಗೆ ಅದನ್ನು ರಿಟರ್ನ್ ಕೊಟ್ಟ, ಕಳ್ಳತನ ಕಳ್ಳತನನೇ ಅದು. ಹಾಗೆ ಅದು ನೀವೇನ್ ಮಾಡಿದಿರಾ? ಎಳ್ಳ ಬಾಯ್ ಬಿಟ್ಟಿ ಇಲ್ಲಿಗಲ್ ಎಳ್ಳ ನಾನು ಒಂದ್ ಮನೆಯಲ್ಲಿ ಆಚೆ ಏನ್ ಮಾಡಿದಿರಾ? ಬಾಯ್ ಬಿಡ್ಲ ನಾನು? ಬೇಡ, ದಯಮಾಡಿ ಬೇಡ. ಅವ್ನು ಕೊಡಿದರೆ ಪೊಲೀಸರು ಕಿತ್ಕೊಂಡು ಕೇಸ್ ಮಾಡ್ತಾರೆ. ಈಗ ಅಲ್ವಾ? ಸಿದ್ದರಾಮಯ್ಯ ಅವರ ಮೇಲೆ ಮೂಡ ಹಗರಣದ ಆರೋಪ ಇತ್ತು. ಹೌದು, FIR ದಾಖಲಾಯಿತು. ಈಗ ನಾವು ಸೈಟ್ ಅನ್ನು ರಿಟರ್ನ್ ಕೊಡ್ತೇವೆ ಅಂತ ಹೇಳಿದ್ರು. ಈಗ ಕದ್ದಿರೋದಿಲ್ಲ, ಮನೇಲಿ ಕದ್ದಿರೋ ತೊಗೊಂಡು ಎಲ್ಲೋ ಇಟ್ಕೊಂಡ್ಬಿಟ್ಟು ತಂದು ವಾಪಸ್ ಕೊಡ್ತೀವಿ ಅಂತ ಹೇಳಿ ಒಪ್ಪಕ್ಕಾಗುತ್ತೆ ಅದು? ತಪ್ಪೇ ಅಲ್ವೇನಪ್ಪ? ಆ ಥರ ಡಿ ಕೆ ಅವನು 3 ತಿಂಗಳು ಜೈಲಲ್ಲಿದ್ದ, 95,000 ಕೋಟಿ ತಿಂದಿದ್ದಾನೆ ಅಂತ. ಚಾಪೆ ದಿಂಬ ಕೊಟ್ಟಿರಲಿಲ್ಲ. ಇವಾಗ ಬೇನ್ ಮೇಲೆ ಬಂದಿದ್ದಾನೆ. ಈಗ ಅವನು ಪ್ರೈಮ್ ಮಿನಿಸ್ಟರ್ ಆಗ್ತಾನಂತೆ. ಸೊ ಈ ಥರ ಜೈಲ್ ಪಾರ್ಟಿಗಳೆಲ್ಲ ಪ್ರೈಮ್ ಮಿನಿಸ್ಟ್ರು, ಚೀಫ್ ಮಿನಿಸ್ಟರ್ ಆಗ್ತಾ ಇದ್ರೆ ಎಲ್ಲಿ ಉಳಿತು? ನಮ್ಮ ದೇಶ ನಾವು ಕೊಟ್ಟಿರೋ ದೇಶ ಇದು. ಈ ದೇಶನೇ ಲೂಟಿ ಮಾಡಿಬಿಟ್ಟಿದ್ದಾನೆ. ನಾನು ಡಿ ಕೆ ಮೇಲೆ ದೊಡ್ಡ ಕಂಪ್ಲೇಂಟ್ ಮಾಡಿದ್ದೀನಿ, ಹೈಕೋರ್ಟ್ ಸುಪ್ರೀಂ ಕೋರ್ಟೆಲ್ಲ ಹೇಳಿದ್ದೀನಿ. ನಾನು ಕನಕಪುರದಲ್ಲಿ 7 ವರ್ಷ ಗೌರ್ಮೆಂಟ್ ಡಾಕ್ಟರ್ ಇದ್ದೆ. ಅವ್ರು ಡಿ ಕೆ ಮರ್ಡರ್ ಕೇಸೆಲ್ಲ ತೊಗೊಂಡು ಆಕ್ಸಿಡೆಂಟ್ ಅಂತ ಪಿ ಎ ಮಾಡಿಸೋನು. ನಿಮಗೆಲ್ಲ ಯಾವನು ಮೆಟ್ ಬಿಚ್ಕೊಂಡು ಹೊಡೆಯೋನಿಲ್ಲಕ್ಕಲ್ಲ, ಅದಕ್ಕೆ ಹೆಂಗೆ ಆಡ್ತೀರ ನನ್ನ ಮಕ್ಕಳ ನೀವು? ನಾನು ಅಂದಮೇಲೆ ಗಲಾಟೆ ಮಾಡ್ತಾಯಿದ್ದೆ. ಆಪೋಸಿಟ್ ಪಾರ್ಟಿ ಬಂದವರು ನನಗೆ ಬಂದು ಹೇಳೋರು, ಸರ್ ಅದು ಡಿ ಕೆ ಮರ್ಡರ್ ಕೇಸ್ ಅಂತ. ಕೋರ್ಟಿಗೆ ಬರಲಿಯಪ್ಪ, ನಾನು ಹೇಳ್ತೀನಿ ತಂದೆ. ಲಾಯರ್ ಜಡ್ಜ್ಗಳನ್ನ ನಾನು ಕೊಂಡ್ಕೊಂಡ್ಬಿಟ್ಟಿದ್ದಾನಂತೆ. ನಾನು ಕೋರ್ಟ್ಗೆ ಹೋಗಿ ಹೇಳ್ತೀನಿ, ನಾನು ಕರೀರಿ ಅಂದರೆ ನಾನು ಕರೆಯೋದೇ ಇಲ್ಲ ಕೋರ್ಟವರು. ಅರ್ಥ ಆಯಿತು ಅನಿಸುತ್ತೆ. ಇನ್ನೇನು ಅದೆಲ್ಲ ಡಿ ಕೆ ಆಕ್ಸಿಡೆಂಟ್ ಕೇಸ್ ಆಯಿತು, ನನ್ನ ಲೆಕ್ಕದಲ್ಲಿ ಮರ್ಡರ್ ಕೇಸ್ ಆಯಿತು. ಇದೆಲ್ಲ ದೇಶ ಉದ್ಧಾರ ಆಗುತ್ತಾ? ಸರ್, ಇಷ್ಟೆಲ್ಲ ಹಿಸ್ಟ್ರಿ ಹೇಳೋದಾದರೆ ನೀವು ಯಾಕೆ ಸರ್ ಅದನ್ನು ಕಂಟಿನ್ಯೂ ಮಾಡಲಿಲ್ಲ? ಆ ಕೇಸನ್ನು ಯಾಕೆ? ಕೇಸಲ್ಲ, ನಾನು 100 ಮಾಡಿದ್ದೀನಿ ಆ ಥರ ಪೋಸ್ಟ್ ಮಾರ್ಟಮ್ಮು. ನಾನೇ ಆರೋಗ್ಯ ಇಲಾಖೆಯಿಂದ 5,000 ಪೋಸ್ಟ್ ಮಾರ್ಟಮ್ ಮಾಡಿದ್ದೆ, ಅಷ್ಟು ಯಾರೂ ಮಾಡಿಲ್ಲ. ನಾನು ಈ ಚಾಮರಾಜನಗರದಲ್ಲಿ ನಾನು ಒಟ್ಟು 1000 ಮರ್ಡರ್ ಕೇಸ್ ಮಾಡಿರೋದು. ಪೊಲೀಸರು ನಾನು ಹುಡ್ಕೊಂಡು ತಿರುಗಾಡ್ತಾ ಇದ್ದಾರೆ, 100 ವಾರೆಂಟ್ ಹಾಕಿ. ನಾನು ಕೈ ಸಿಗದೆ ಓಡಾಡ್ತಾ ಇದ್ದೀನಿ. ನಮಗೆಲ್ಲ ಗೊತ್ತಾಗೋಯ್ತು. ಯಾವ ಲಾಯರ್ ಜೋರಾಗಿರ್ತಾನೋ ಅವ್ನು ಗೆಲ್ತಾನೆ ಲಾಯರು. ಇನ್ನು ನ್ಯಾಯ ಎಲ್ಲಿ ಸಿಗುತ್ತಮ್ಮ? ಈ ಮರ್ಡರ್ ಮಾಡೋನು ದುರ್ಕರ್ಷ್ ಮಾಡ್ಬಿಡ್ತಾನೆ. ಈ ಲಾಯರು ಆ ಕಡೆನೇ ಹೋಗ್ಬಿಡ್ತಾನೆ. ಕೊನೆ ಈ ಕೇಸ್ ಉಲ್ಟಾ ಹೊಡೆಯುತ್ತೆ, ಎಲ್ಲರೂ ಅಕ್ಯೂಟ್ ಆಗಿಬಿಡ್ತಾರೆ. ಸೋಮವಾರ ಮಕ್ಕಳ ನಾಚೆ ಅಲ್ಲ ನಿಮ್ಗೆ. ಕೊನೆಯದಾಗಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕಾ ಬೇಡ? ಎಲ್ಲ ಚೇಂಜ್ ಆಗ್ತಾ ಇರಬೇಕು ಎಲ್ಲರೂ. ಎಷ್ಟು ವರ್ಷ ಒಂದ್ಸಲ 5 ವರ್ಷ ಆಗಿದ್ನಲ್ಲ, ತಿರ್ಗಾ ಇನ್ಯಾಕೆ? ಡಿ ಕೆ ಆಗಲೇಬಾರ್ದು. ಡಿ ಕೆ ಬೆಂಗಳೂರಿಗೆ ನೀರು ಕೊಡೋದಿಲ್ಲ ನೋಡಿ. ಅವನು ಕನಕಪುರಕ್ಕೂ ನೀರು ಕೊಡಲಿಲ್ಲ, ಬಳ್ಳಾರಿಲೂ ನೀರು ಕೊಡಲಿಲ್ಲ, ಆಯಿತಾ? ಡಿ ಕೆ ಕಬ್ಬಣ ಎಲ್ಲ ಫಾರಿನಿಗೆ ಸಾಗಿಸ್ಬಿಟ್ಟ.
ನಿನ್ನ ಮಾತು ಕೇಳ್ತಾ ಇದ್ರೆ ಕುಡ್ದಿರೋ ಕಿಕ್ಕೆಲ್ಲ ಇಳ್ತೋಗ್ತಾ ಇದೆಯಲ್ಲಣ್ಣ. DKದು 100 ಲಾರಿ ಬಳ್ಳಾರಿನಲ್ಲಿ, ನಾನು ಅಲ್ಲೇ ಗೌರ್ಮೆಂಟ್ ಡಾಕ್ಟರ್ ಆಗಿದ್ದೆ ಸಂಡೂರಲ್ಲಿ. ಸಿಂಧಿಂದು 200 ಲಾರಿ, ಗೋರ್ಪಡೆದು 800 ಲಾರಿ. ಅವ್ರ ದೇಶದ ಕಬ್ಬಣ ಎಲ್ಲ ಅಲ್ಲಿಗೆ ಸಾಗಿಸ್ಬಿಟ್ರು. ಈಗ ಜಿಂದಾಲ್ ಬಂದಮೇಲೆ ಕಬ್ಬಣ ಎಲ್ಲ ಇವು ಬೆಂಗಳೂರು ಬರ್ತಾಯಿದೆ ಮನೆ ಕಟ್ಟೋದಕ್ಕೆ. ಈಗ ಗೊತ್ತಾಯ್ತು. ಇಷ್ಟು ದಿನ ಕಬ್ಬಣನೇ ಸಿಗ್ತಾ ಇರಲಿಲ್ಲ. ಆ ಥರ ಆಗಿದೆ ಪ್ರಪಂಚ. ಇವರೆಲ್ಲ ದೇಶ ಲೂಟಿ ಮಾಡಿದ್ರು. ಇವರು ರಾಜೀವ್ ಗಾಂಧಿ ಮೇಲೆ 8 ಕೋರ್ಟು ಆರ್ಡರ್ ಮಾಡಿದ್ದು, ಅವ್ನು ಜೈಲಿಗೆ ಹಾಕಬೇಕು 5 ವರ್ಷ ಅಂತ. 8 ಕೋರ್ಟು, ಚಿಕ್ಕ ಕೋರ್ಟು, ತಾಲೂಕು ಕೋರ್ಟು, ಸ್ಪೆಷಲ್ ಕೋರ್ಟು, ಮ್ಯಾಜಿಸ್ಟ್ರೇಟ್ ಕೋರ್ಟು, ಹೈಕೋರ್ಟು ಎಲ್ಲನೂ. ಅವನು ಅರ್ಧ ಬೈಲ್ ತೊಗೊಂಡಿದ್ದಾನೆ ರಾಜೀವ್ ಗಾಂಧಿ. ಅವನು ಇವಾಗ ಪ್ರೈಮ್ ಮಿನಿಸ್ಟರ್ ಆಗ್ತಾನಂತೆ. ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಈ ಥರ ಕಳ್ಳರೆಲ್ಲ ಪ್ರೈಮ್ ಮಿನಿಸ್ಟರ್ ಆಗ್ಬಿಟ್ರೆ ದೇಶ ಉದ್ಧಾರ ಆಗುತ್ತೆ. ಈಗ ಮುಂದಿನ CM ಅಂತೇಳಿ DK ಶಿವಕುಮಾರ್ ಅವರನ್ನು ಹೇಳ್ತಾರೆ. ಅವನೇ ಮಾಡಿಸ್ತಾ ಇರೋದು. ಅವನು CM ಆಗೋದಕ್ಕೆ ಸಿದ್ದರಾಮಯ್ಯ ಮೇಲೆ ಗೊಬ್ಬೆ ಕುರಿಸ್ತಾ ಇರೋದು. ಈಗ ಸಿದ್ದರಾಮಯ್ಯ ಅವರು ಹೇಳ್ತಾರೆ ನಂದು 40 ವರ್ಷದ ಆಡಳಿತ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತೇಳಿ. ಅವೆಲ್ಲ ಬರೀ ಸುಳ್ಳು. ಅವೆಲ್ಲ ಅವ್ರ ಮಗ ಫಾರಿನ್ಗೆ ಹೋಗಿ ಯಾಕೆ ಇದು ಮಾಡ್ಕೊಂಡ, ಫಾರಿನೆಲ್ಲ ಅಷ್ಟು ದುಡ್ಡು ಇಟ್ಟಿದ್ದಾನೆ ಸಿದ್ದರಾಮಯ್ಯ. ಅವ್ನು ಮಜಾ ಮಾಡೋಕೆ ಮಗ ಹೋಗಿದ್ದ, ಅಲ್ಲೇ ಹೊಡೆದಾಕ್ತಾರೆ ಅವ್ನು. ನನ್ನ ಮೇಲೆ ಇಷ್ಟರ ತನಕ ಒಂದೇ ಒಂದು ಹಗರಣ ಇಲ್ಲ, ಒಂದೇ ಒಂದು ಆರೋಪ. ಅವ್ರು ಹೇಳ್ಕೊಳೋದಷ್ಟೇ. ಹೇಳ್ಕೊಳೋದಕ್ಕೇನಂತೆ, ಹಗರಣ ಇಲ್ಲದೆ ಯಾರೂ ಇರೋಕ್ಕಾಗೋದಿಲ್ಲ. ಇಂದಿರಾ ಗಾಂಧಿನೂ ಇಲ್ಲ, ಯಾರೂ ಇಲ್ಲ. ಇಂಡಿಯಾ ದೇಶದಲ್ಲಿ ಹಗರಣ ಇಲ್ಲದೆ ಇರೋರು ಅಂದರೆ ಮಹಾತ್ಮ ಗಾಂಧಿ ಒಬ್ಬರೇ, ಬೇರೆ ಇನ್ಯಾರೂ ಇಲ್ಲ. ನೆಹರು ಮೇಲೂ ಹಗರಣ ಇತ್ತು, ಎಲ್ಲದ್ರ ಮೇಲೂ ಹಗರಣ ಇತ್ತು. ಆ ಥರ. ಸರ್, ಸಿದ್ದರಾಮಯ್ಯ ಅವರ 1.5 ವರ್ಷದ ಅಭಿವೃದ್ಧಿ ಕೆಲಸದ ಬಗ್ಗೆ ಹೇಳೋದಾದ್ರೆ ಯಾವ ಅಭಿವೃದ್ಧಿನೂ ಆಗಿಲ್ಲ. ಇವ್ರಿಗೆಲ್ಲ ಇನ್ನೂ ಇದು ಲಕ್ಷ್ಮಿ ಬರಬೇಕಲ್ಲ 2000, ಅದೇ ಎಷ್ಟೋ ಜನಕ್ಕೆ ಬಂದಿಲ್ಲ. ಅದಕ್ಕೆ ಏನು ಹೇಳ್ತೀರ? ಅದಕ್ಕೆ ಗೃಹಲಕ್ಷ್ಮಿ ಯೋಜನೆ ಸ್ಟಾಪ್ ಆಗಿದೆ, ಬಂದೇ ಇಲ್ಲ. ಇವ್ರಿಗೆಲ್ಲ ಅಕ್ಕಿ ದುಡ್ಡು ಬಂದಿಲ್ಲ, ಇನ್ನೂ ಏನೇನೋ ಬಂದಿಲ್ಲ. ಎಲ್ಲ ಅನೌನ್ಸ್ ಮಾಡಿರೋದು ಗ್ಯಾರಂಟಿ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಅಲ್ಲಿ ಹೇಳಿದ್ರು ಮಾದೇವಪ್ಪನಿಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ, ಎಲ್ಲರಿಗೂ ಫ್ರೀ ಅಂತೇಳಿ. 200 ಯೂನಿಟ್ ಕರೆಂಟ್, 2000 ರೂಪಾಯಿ. ಅದೇ ರೀತಿ ಯುವ ನಿಧಿ ಅಂತೇಳಿ ಅವೆಲ್ಲ ಮಾಡಿರೋದು ಅದಕ್ಕೆ ಓಟ್ ಹಾಕ್ಸ್ಕೊಳಕ್ಕಷ್ಟೇ. ಆಮೇಲೆ ಏನಿಲ್ಲ. ಓಟ್ ಆದಮೇಲೆ ಮುಗಿದ ಕತೆ. ಆಮೇಲೆ ಇನ್ನೊಂದು ಅನೌನ್ಸ್ ಮಾಡಿದರು ಈ ಕಾಂಗ್ರೆಸ್ ಅವರು, ಬಡ ಹೆಣ್ಮಕ್ಳಿಗೆಲ್ಲ 1 ಲಕ್ಷ ರೂಪಾಯಿ ಅಂತ ಗ್ಯಾರಂಟಿ ಕಾರ್ಡ್. ನಾನು ಜೋಬಿಲಿ ಇಟ್ಟಿದ್ದೀನಿ ಇವಾಗ. ಒಟ್ಟು ಬೆಂಗಳೂರಲ್ಲಿ 20 ಲಕ್ಷ ಗ್ಯಾರಂಟಿ ಕಾರ್ಡ್ ಹಂಚಿರೋದು. ಬಡ ಹೆಣ್ಮಕ್ಳಿಗೆಲ್ಲ 1 ಲಕ್ಷ ಕೊಡ್ತೀವಿ, 1 ಲಕ್ಷ ಕೊಡ್ತೀವಿ ಅಂತ. ಲೋಕಸಭಾ ಚುನಾವಣೆ ಅದು ಓಟ್ ಹಾಕೋದಕ್ಕೆ ಅಷ್ಟೇ. ಇಂಥವ್ರನ್ನ ನಂಬೋಕ್ಕಾಗುತ್ತೆ ನಾವು? ಮತ್ತು ಈಗ ಬಡವರಾಗೇ ಇರ್ತಾರೆ ಅಷ್ಟೇ. ಆ ಥರ ಅವರು ಸಾವುಕಾರ ಆಗ್ತಾ ಇರ್ತಾರೆ ಅಷ್ಟೇ. ಇಲ್ಲ ಲೆಕ್ಕ. ಸರ್, ಕೊನೆಯದಾಗಿ ಸಿದ್ದರಾಮಯ್ಯ ಅವರ ಅಭಿವೃದ್ಧಿ ಕೆಲಸ, ಅವರ ವ್ಯಕ್ತಿತ್ವದ ಬಗ್ಗೆ ಹೇಳೋದಾದ್ರೆ ನೋಡಿ, ಎಲ್ಲರೂ ಕಳ್ರೆ. ನಾನು ಎಲ್ಲ ನೋಡಾಯಿತು. ಅವನು ನಮ್ಮ ಸ್ಟೂಡೆಂಟು ಯತೀಂದ್ರ ಸಿದ್ದರಾಮಯ್ಯ. ಅವನು MD ಯಾಕೆ ಮಾಡಬೇಕಾಯ್ತು? ಅವನು ಪೇಷಂಟೇ ನೋಡೋಕೆ ಬರಲ್ಲ ಅವನಿಗೆ. ಅವ್ನಿಗೆ ಯಾಕೆ MD ಡಿಗ್ರಿ ಬೇಕಾಯಿತು? ಇವಾಗ ಅವನು MLCನೂ ಆಗಿದ್ದಾನೆ ಅಲ್ಲೇನಪ್ಪ. ಸಿದ್ದರಾಮಯ್ಯ ಅಲ್ಲಿ ಸೋತ ವರ್ಣದಲ್ಲಿ, ಬಾದಾಮಿಲಿ ಗೆದ್ದ ಮೇಲೆ ಅವನು ಅಲ್ಲಿಗೆ ಹೋಗಲೇ ಇಲ್ಲ. ಅವನು ಬಾದಾಮಿ ಇಂಪ್ರೂವ್ ಮಾಡಿದ್ನ ಇಲ್ಲ. DK ಏನು ಹೇಳ್ದ, ಅಲ್ಲಿ ಯಾದಗಿರಿಯಲ್ಲಿ ಎಲೆಕ್ಷನ್ಗೆ ಹೋದಾಗ 2 ಜಿಲ್ಲೆ ನಾನು ದತ್ತು ತೊಗೊಂಡು ನಾನು ಸ್ವಂತ ದುಡ್ಡಿಂದ ಇಂಪ್ರೂವ್ ಮಾಡ್ತೀನಿ ಅಂತ. ಬರೀ ಡೌಗಳಿಂದ 2 ತಾಲೂಕು ಇಂಪ್ರೂವ್ ಮಾಡ್ತೀನಿ ಅಂದರೆ ಅವನು ಅಲ್ಲಿ ಎಲೆಕ್ಷನ್ ಟೈಮಲ್ಲಿ ಹೇಳೋದು ಅದಕ್ಕೆ ಇಷ್ಟು ಲಕ್ಷ ಕೋಟಿ ಬೇಕು. ಅದು ಅಷ್ಟು ಇಲ್ಲಿ ಹಿಂಗೆ ಫಾರಿನಲ್ಲಿ ಇಟ್ಟಿದ್ದಾನೆ ಅವನು DK ಅಲ್ವಾ. ಇವರೆಲ್ಲ ತೊಗೊಂಡೋಗ್ತಾರೆ. ಸೂರಿ, ನಾವು DK ಸುರೇಶ್ ನಾವು ಸೂರಿನ ತನಕ ಹೋಗೋದು. ಅವ್ನು ದೊಡ್ಡ ರೌಡಿ ಆಗಿದ್ದಾನೆ ಕನಕಪುರ ಇರಬೇಕಾದ್ರೆ. ಅವನು 5 ಲಕ್ಷ ಆಸ್ತಿ ಅಂತ ಡಿಕ್ಲೇರ್ ಮಾಡ್ಕೊಂಡಿದ್ದ. ಇವಾಗ ಅವನ ಆಸ್ತಿ 15,000 ಕೋಟಿ ಅಂತೆ. ಅಂದರೆ ಅವೆಲ್ಲ ಯಾರು ದುಡ್ಡು ಅವೆಲ್ಲ ಅಲ್ವಾ? ಹಗರಣ ಮಾಡಲಿಲ್ಲ, ಲಂಚ ತಗೊಳ್ಳಿಲ್ಲ, ಈಗೆಲ್ಲ ಇದ್ದರೆ ಅವೆಲ್ಲ ಬರೀ ಸುಳ್ಳು, ಬರೀ ಸುಳ್ಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ನಿರಂತರ ಸುದ್ದಿಗಾಗಿ ನಿರೀಕ್ಷಿಸಿ TV9. ಕ್ಯಾಮರಾಮನ್ ಗಿರಿರಾಮ್ ಜೊತೆ ಪುಟೇರ ಸಿಂಹ ಜಂಗ್ಲಿ.